ಓಂ ಅನಂತಾಯ ನಮಃ. ನಮ್ಮ ಪ್ರತಿಯೊಬ್ಬರಿಗೂ ಯಾರನ್ನೇ ಕೇಳಿ ಈ ಮಾತು ಹೇಳೇ ಹೇಳ್ತೀವಿ. ಏನು ಅಂದರೆ, ಸರ್ ನನಗೆ ಕನಸಿನಲ್ಲಿ ಹಾವು ಬಂದಿತ್ತು, ಇದರ ಪ್ರಭಾವ ಏನು, ಇದರ ಮಹತ್ವ ಏನು? ಕನಸಿನಲ್ಲಿ ಹಾವು ಬಂದಾಗ, ಹಾವುಗಳಲ್ಲಿ ನಾನಾ ವಿಧ ದೇವತಾ ಹಾವುಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಎಲ್ಲ ಕಡೆ ಓಡಾಡ್ತಕ್ಕಂಥ ಹಾವುಗಳು. ನಮ್ಮಲ್ಲಿ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಯುಗಗಳಲ್ಲೂ ನೋಡಿದ್ರೂ ಕೂಡ ಹಾವುಗೂ ಮನುಷ್ಯನಿಗೂ ಭೂಮಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾವೇ ಎಷ್ಟೋ ಸಾರಿ ಹೇಳ್ತಾ ಇರ್ತೀವಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಏನು ನಾಲಿಗೆ ಇರ್ಬೋದು, ಹಣೆ ಇರ್ಬೋದು, ಬೆನ್ನು ಮೂಳೆ ಇರ್ಬೋದು, ಇವೆಲ್ಲವೂ ಕೂಡ ಹಾವಿನ ಒಂದು ಅಂಶಗಳನ್ನು ಕೂಡ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ತಾ ಇರ್ತೀವಿ. ಇನ್ನು ಸಪ್ತ ಚಕ್ರಗಳ ಜಾಗೃತಿಗೂ ಕೂಡ, ಕುಂಡಲಿನಿ ಜಾಗೃತಿಗೂ ಕೂಡ ಹಾವೇ ಕಾರಣ ಆಗಿರುತ್ತೆ. ಅಂಥ ಹಾವು ಕನಸಿನಲ್ಲಿ ಬರ್ತಾ ಇರುತ್ತೆ. ಇದರ ಪ್ರಭಾವ ಏನು, ಇದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಹಾವಿಗೆ ನಾವು ಪೂಜನೀಯ ಸ್ಥಾನ ಕೊಟ್ಟಿದ್ದೀವಿ. ವಿಷ್ಣು ಮಲಗಿರ್ತಕ್ಕಂಥದ್ದಾಗ್ಬೋದು, ಶಿವನ ಕುತ್ತಿಗೆಯಲ್ಲಾಗ್ಬೋದು, ಗಣೇಶನ ಹೊಟ್ಟೆಗಾಗ್ಬೋದು, ಇವೆಲ್ಲವೂ ಕೂಡ ಹಾವುಗಳೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಧರ್ಮಗ್ರಂಥಗಳಲ್ಲಿ, ರಾಮಾಯಣ ಮಹಾಭಾರತಗಳಲ್ಲೂ ಕೂಡ ಹಾವಿಗೆ ಹೆಚ್ಚು ಪ್ರಾಶಸ್ತ್ಯ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಕಂಬಗಳಲ್ಲಿ 2 ಹಾವುಗಳಿರ್ಬೋದು, ಅವುಗಳ ಒಂದು ಚಿತ್ರಗಳನ್ನು ನಾವು ಯುಗಗಳಿಂದಲೂ ನೋಡ್ಕೊಂಬರ್ತೀವಿ. ಅಂಥ ಹಾವು ಕನಸಿನಲ್ಲಿ ಬಂದರೆ ಏನಾಗುತ್ತೆ ಅಂದರೆ, ಯಾಕೆಂದರೆ ನಿಧಿಯ ರಕ್ಷಕರೂ ಕೂಡ ಹಾವುಗಳೇ ಆಗಿರ್ತದೆ. ಹಾಗಾಗಿ ಹಾವು ಕನಸಿನಲ್ಲಿ ಬಂದಾಗ ಶುಭ, ಒಳ್ಳೆಯದು, ಅದರಿಂದ ತುಂಬಾ ಒಳ್ಳೆಯದಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಹಾವು ನಮಗೆ ಹಾವು ಕಾಣಿಸ್ಕೊಂಡಾಗ ಧನ ಸಂಪತ್ತು ವೃದ್ಧಿ ಆಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಹಣ ಬರ್ತಾ ಇದೆ ಅಂತಕ್ಕಂಥ ಒಂದು ಸೂಚನೆ ಕೂಡ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಹಾವು ಸಾಯಿಸಿದ್ರೆ ನಮಗೆ ಹಾವು ಕಾಣಿಸ್ತಾ ಇದೆ, ಇದು ಒಳ್ಳೆಯದು. ಹಾವನ್ನು ನಾವು ಸಾಯಿಸಿದ್ದೆ ಆದರೆ ಅದರಿಂದ ಏನಾಯ್ತು, ಹಾವನ್ನು ನಾವು ಸಾಯಿಸಿದಾಗ ನಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಕಂಟಕ ಕಾದಿದೆ, ಏನೋ ಟೆನ್ಷನ್ ಆಗ್ತಾ ಇದೆ ಅಂತ ಅದು ನಮಗೆ ಒಂಥರ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಹಾವು ಮುಂಗಿಸಿ ಕಂಡ್ರೆ, ಸಾಮಾನ್ಯವಾಗಿ ಕನಸಿನಲ್ಲಿ ಹಾವು ಮುಂಗಿಸಿ ಕಂಡಾಗ ಆ ವ್ಯಕ್ತಿಗಳಿಗೆ ಸರ್ಕಾರಿ ವಲಯದಿಂದ ಶುಭ ಆಗ್ತಾ ಇದೆ, ಕೋರ್ಟಿನಿಂದ ಯಾವುದಾದ್ರೂ ಆಸ್ತಿ ಪಾಸ್ತಿ ಇದ್ದರೆ ಅದರಿಂದ ಜಯ ಸಿಗ್ತಾ ಇದೆ. ಅದು ಸಹ ನಿಮಗೆ 3 ತಿಂಗಳ ತನಕ ಅದರ ಪ್ರಭಾವ ಗಟ್ಟಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಮುಖ್ಯವಾಗಿ ಎಲ್ರಿಗೂ ಇದು ಹಾಗೆ ಆಗುತ್ತೆ. ಹಾವು ಬುಸುಗುಟ್ತಾ ಇದೆ, ನಾವೆಲ್ಲೋ ಬರ್ತಾ ಇದ್ದೀವಿ ಕನಸಿನಲ್ಲಿ, ಹಾವು ನಮ್ಮ ಎದುರುಗಡೆ ಬುಸುಗುಟ್ತಾ ಇದೆ, ಸೌಂಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮಗೆ ಮೋಸ ಮಾಡ್ತಕ್ಕಂಥ ಜನ, ಭೂಮಿ ಆಗ್ಬೋದು, ಆಸ್ತಿ ಆಗ್ಬೋದು, ಅಥವಾ ನಿಮ್ಮ ಮನೇಲಿ ಹೆಣ್ಣು ತಗೋಬೇಕು ಅಂಥೇಳಿ ಮೋಸ ಮಾಡ್ತಕ್ಕಂಥ ಜನ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಜಾಗೃತಿಯಾಗಿರಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡುತ್ತೆ. ಇನ್ನು ಹಾವು ಕಚ್ಚಿದರೆ, ನಮಗೆ ಹಾವು ಕಚ್ಚಿಬಿಟ್ಟಿದೆ, ರಕ್ತ ಕಾಣಿಸ್ತಾ ಇದೆ, ಅಥವಾ ಕಚ್ಚಿದರೆ ಅದೇನಾಗುತ್ತೆ ಅಂದರೆ ನಮಗೆ ಕಠಿಣ ಸಮಸ್ಯೆಗಳಿಂದ ನಾವು ಪಾರಾಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ತಿಳ್ಕೊಬೋದು. ಹಾವು ಸಣ್ಣ ಸಣ್ಣ ಮರಿಗಳಾಕ್ಕೊಂಡು ನಮಗೆ ಕನಸಿನಲ್ಲಿ ಕಾಣಿಸಿದ್ದೆ ಆದರೆ ಇದರಿಂದ ಏನಾಗುತ್ತೆ ಅಂದರೆ ಕಷ್ಟಗಳಿಂದ ನಾವು ಪಾರಾಗ್ತಾ ಇದ್ದೀವಿ, ನಾವು ಈಗ ನಮಗೆ ಸುಖ ಬರ್ತಾ ಇದೆ, ಶುಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇದನ್ನು ಪರಿಗಣನೆಗೆ ತಗೋಬೇಕು. ಹಾವು ಹುತ್ತದಲ್ಲಿ ಹೋಗ್ತಾ ಇದೆ, ಹುತ್ತದೊಳಕ್ಕೆ ಹಾವು ಹೋಗ್ತಾ ಇರ್ತಕ್ಕಂಥ ಕನಸು ನಮಗೇನಾದರೂ ಕಾಣಿಸಿದ್ದೆ ಆದರೆ ಧನ ಪ್ರಾಪ್ತಿ ಆಗುತ್ತೆ. ಯಾಕೆಂದರೆ ಹುತ್ತ ಯಾರಿಗಾದರೂ ಕನಸಲ್ಲಿ ಕಾಣಿಸಿರಲಿ ಅವರಿಗೆ ನಿಧಿ ಪ್ರಾಪ್ತಿ, ಯಾವುದೋ ಆಕಸ್ಮಿಕ ಧನ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಹುತ್ತದಲ್ಲಿ ಹೋಗ್ತಕ್ಕಂಥ ಹಾವು ಕಾಣಿಸಿದ್ರು ತುಂಬಾ ಒಳ್ಳೆಯದಾಗುತ್ತೆ. ಹಾವು ನಿಮ್ಮ ಕಡೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಆರೋಗ್ಯ ತುಂಬ ಚೆನ್ನಾಗಾಗತ್ತೆ, ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ. ಲಾಸ್ಟ್ ಕಡೆಯದಾಗಿ ಶಿವಲಿಂಗ ಏನು ಕಾಣಿಸ್ತಾ ಇದೆ, ಹಾವು ಕಾಣಿಸ್ತಾ ಇದೆ ಅಂದರೆ ಮನಸ್ಸಿನಂತ ನಡೆಯುತ್ತೆ, ಸಂಕಲ್ಪಗಳು ಈಡೇರುತ್ತೆ. ಮನೆ ಕಟ್ಕೊಳಕ್ಕೆ ಹೋಗ್ತೀರಾ, ನಮಗೆ ಯಾರೋ ಹೇಳಿದರು, ನೀವು ಹೇಳ್ದಂಗೆ ನಮಗೆ ಶಿವಲಿಂಗ ಹಾವು ಕಾಣಿಸಿತ್ತು, ನಾನು ಮನೆ ಕಟ್ಕೊಂಡೆ, ಸಂಕಲ್ಪಗಳು ಈಡೇರುತ್ತೆ. ಇದರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು ಆಗಿರುತ್ತೆ. ಒಟ್ಟಾರೆ ಈ ರೀತಿ ಹಾವು ಕನಸಲ್ಲಿ ಕಂಡಾಗ ಸೋಮವಾರ ದಿವಸ ಶಿವನ ದೇವಸ್ಥಾನದಲ್ಲಿ ಹೋಗಿ ಹಾಲು, ಮೊಸರು, ತುಪ್ಪ ಅಥವಾ ಏನಾದರೂ ಪಂಚಾಮೃತಕ್ಕೆ ನೀವು ಕೊಟ್ಟು ಬಂದಿದ್ದೆ ಆದರೆ ಆ ಕನಸು ಸಾಕಾರ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಅದರಿಂದ ಸಾಕಷ್ಟು ಲಾಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.